ಹಲೋ ಹಾಯ್ ನಮಸ್ಕಾರ. ಕನ್ನಡದ ಕೋಟ್ಯಾದ 20ಗೆ ಬಂದು 1 ಕೋಟಿ ಗೆಲ್ಲವನ್ನೇ ಸಾವುಕಾರ. ನನ್ನ ಹೆಸರು ಕುಮಾರ. ಬಡವರನ್ನ ಗೆಲ್ಲಿಸಬೇಕು ಅನ್ನೋದು ನಮ್ಮ ಆಶಯ. ಇದೇ ನಮ್ಮ ವಿಷಯ. ಇಲ್ಲಿ ಮುಗಿತ್ ನಮ್ಮ ಸಮಾಚಾರ. ನಾವು ಮನೆಗೆ ಹೋಗೋದ ವಿಚಾರ. ಅಬೇ ಎಪಿಸೋಡ್ ಮುಗುದಿಲ್ಲ, ಈಗ ಚಲೋ ಮಾಡ್ಬೇಕ. ಸರಿ ಎಲ್ಲರಿಗೂ ಕನ್ನಡ ಕೋಟ್ಯಾಧಿಪತಿ ಸೀಸನ್ 1ಗೆ ಸ್ವಾಗತ ಸುಸ್ವಾಗತ. ಬರ್ರಿ ಈಗ ನಾವು ಮೊದಲೇ ಕಂಟೆಸ್ಟೆಂಟ್ ನ ಕರೆಯೋಣ. ನಮ್ಮ ಮೊದಲೇ ಕಂಟೆಸ್ಟೆಂಟ್ ಹೆಸರು ಗಜ್ಮಾ ಗಣೇಶ್. ಏನಿದೆ ಹೆಸರು ಇಷ್ಟು ವಿಚಿತ್ರವಾದ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಅವ್ರನ್ನೇ ಕೇಳೋಣ. ಬನ್ನಿ ಗಜ್ಮಾ ಗಣೇಶ್ ಅವರೇ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸರ್. ಗಜ್ಮಾ ಗಣೇಶ್ ಅವರೇ, ಏನಿದು ನಿಮ್ಮ ಹೆಸರು ಇಷ್ಟು ವಿಚಿತ್ರವಾಗಿದೆ? ಏನಿದು ಗಜ್ಮಾ? ಇದನ್ನ ಕೂತ್ಕೊಂಡು ಮಾತಾಡೋಣ ಸರ್ ನಾವು. ಬನ್ನಿ ನಿಮ್ ಕೋಲ್ ಸೀಟ್ ನ ಅಲಂಕರಿಸಿ. ಅಲ್ಲ ಗಜ್ಮಾ ಗಣೇಶ್ ಅವರೇ, ನಿಮ್ಮ ಹೆಸರಿಂದ ಈ ಗಜ್ಮಾ ಅನ್ನೋದು ಏನಕ್ಕೆ ಬಂತ? ಇದ್ರ ವಿಶೇಷತೆ ಏನ? ನೋಡ್ರಿ ಸರ್, ಈಗಿನ ಹುಡುಗರು ಹುಡುಗಿಯರು ಏನೈತಲ್ಲ, ಲವ್ ಫೀಲಿಂಗ್ಸ್ ಅದು ಇದು ಅಂತೇಳಿ ಮುಳಿಗ್ ಬಿಡ್ತಾರ. ನಮ್ ಕಾಲ್ದಾಗ ಅದೆಲ್ಲ ಹಂಗಿದ್ದಿಲ್ಲ. ನಮ್ದೇನಿದ್ರು ಡೈರೆಕ್ಟ್ ಗಜ್ಮಾನ. ನಮಗ ಗಜ್ಮಾ ಮಾಡಿ ನಮಗ್ ಹೆಸರು ಗಜ್ಮಾ ಗಣೇಶ್ ಅಂತ ಕುಂತ್ಬಿಟ್ಟೈತ್ರಿ. ಗಜ್ಮಾ ಅಂದ್ರ ಗಜ್ಮಾ ಅಂತಂದ್ರ ನಿಮ್ಗ ಇನ್ನ ಲವ್ ಆಗಿಲ್ಲನ್ರಿ? ಮದುವೆನ ಆಗೈತು. ಅದಕ್ಕ ನಿಮಗ್ ಗಜ್ಮಾ ಅನ್ನೋದು ಗೊತ್ತಿಲ್ರಿ. ಮದ್ವಿ ಆಗ್ಲಿಕ್ಕಪ್ಪ ಅಂದ್ರ ಲವ್ವರ್ ಇತ್ತಂದ್ರ ಗಜ್ಮಾ ಅನ್ನೋದು ಗೊತ್ತಾಕೇತ್. ನಿಮಗ್ ಗೊತ್ತಿಲ್ರಿ ಅದು. ಹೋಲ್ ಬಿಡ್ರಿ ಗಜ್ಮಾ ಗಣೇಶ್ ಅವ್ರೆ. ಈಗ ನಿಮ್ ಕೋಲ್ಡ್ ಶೀಟ್ ನ ಕುಂತಿರೋದ್ರಿಂದ ನಾವು ಪ್ರಶ್ನೆಗಳನ್ನ ಕೇಳಕ್ ಸ್ಟಾರ್ಟ್ ಮಾಡೋಣ. ಇದಕ್ಕಿಂತ ಪೂರ್ವದಲ್ಲೇ ನಿಮ್ ಲೈಫ್ ಸ್ಟೋರಿ ನೋಡ್ಕೊಂಡ್ ಬರೋಣ ಬರ್ರಿ. ನೋಡ್ರಿ ಕುಡುಕ್ ಕುಮಾರ್ ಅವರ ಈ ಗಜ್ಮಾ ಗಣೇಶ್ ಅವ್ರದ್ದು ಲೈಫ್ ಶೂಟ್ ಮಾಡಕ್ ಹೋದಾಗ ಅವರು ಗಜ್ಮಾ ಮಾಡಕ್ ಗದ್ದೆ ಒಳಗೆ ಹೋಗಿದ್ರು. ಹಿಂಗಾಗಿ ಸಿಕ್ಕಿಲ್ಲ ನಮಗ. ಸೊ ಇಲ್ಲೇ ಲೈವ್ ಆಗಿ ಕೇಳ್ಬಿಡ್ರಿ ಅವ್ರ ಜೀವನ ಬಗ್ಗೆ. ಗಜ್ಮಾ ಗಣೇಶ್ ಅವ್ರೆ, ನಿಮ್ ಲೈಫ್ ವಿಡಿಯೋ ಸಿಗದೆ ಇರೋ ಕಾರಣದಿಂದ ಇಲ್ಲೇ ಲೈವ್ ಆಗಿ ಹೇಳ್ಬಿಡ್ರಿ ನಿಮ್ ಲೈಫ್ ಸ್ಟೋರಿನ. ನೋಡ್ರಿ ಸರ, ನನ್ ಲೈಫ್ ಬಗ್ಗೆ ನಾನು ಹೆಚ್ಚಿನ ಹೇಳಕ್ ಹೋಗೋದಿಲ್ರಿ. ಹೆಚ್ಚೇನ್ ಹೇಳ್ಬಿಡ್ರಿ ಗಜ್ಮಾ ಗಣೇಶ್ ಅವ್ರೆ, ಕೊಯ್ದಾರ ಹೇಳ್ರಿ. ಹಂಗಲ್ರಿ, ನಾ ಹೇಳಿದ್ದು ನಾ ಜಾಸ್ತಿ ಏನ್ ಹೇಳಕ್ ಹೋಗಲ್ರಿ ಅಂತ ಹೇಳಕ್ ಬಂದಿನ್ರಿ. ಓ ಆಲ್ ರೈಟ್, ಹೇಳ್ರಿ ಸಂಕ್ಷಿಪ್ತವಾಗಿ ಆದ್ರೂ ಹೇಳ್ರಿ. ಸಂಕ್ಷಿಪ್ತವಾಗಿ ನನ್ನ ಹೆಸರು ಗಜ್ಮಾ ಗಣೇಶ್. ಕೆಲಸ ಮಾಡೋದು ಗಜ್ಮಾ. ಗಜ್ಮಾ ಅನ್ನೋದು ನಿಮಗೇನು ಗೊತ್ತಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನೀವು ಕೇಳಕ್ ಹೋಗ್ಬೇಡ್ರಿ. ಇಷ್ಟೇ ನಾನು 2 ಮಾತು ಮುಗಿಸ್ತೀನ್ರಿ. ನಾವು ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ರಿ. ನನಗ ದುಡ್ಡಿನ ಅವಶ್ಯಕತೆ ಬಾಳ ಐತ್ರಿ. ಕ್ವಶನ್ ಕೇಳಿ ರೊಕ್ಕ ಕೊಟ್ಬಿಟ್ರಿ ನಾ ಹೋಗ್ಬಿಡ್ತೀನಿ. ಆಲ್ ರೈಟ್, ನಿಮ್ಗ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ಕ್ವಶನ್ ಕೇಳ್ತೀನಿ. ನಿಮ್ ಕೋಲ್ಡ್ ಶೀಟ್ ನ ಇನ್ನಷ್ಟು ಕೋಲ್ಡ್ ಆಗಿ ಇಟ್ಕೋರಿ. ನೋಡ್ರಿ ಸರ, ನಮ್ ಸೀಟ್ ಯಾವ್ದು ಕೋಲ್ಡ್ ಆಗಿ ಇರ್ತ್ರಿ. ಗಜ್ಮಾ ಮಾಡಕ್ ಹೋದಾಗ ಅಷ್ಟ ಹೀಟ್ ಆಗಿರ್ತ್ರಿ ಅದ. ಸರಿ ಮಿಸ್ಟರ್ ಗಜ್ಮಾ ಅವ್ರೆ, ನಿಮ್ದು ಯಾವಾಗ ಕೋಲ್ಡರ್ ಆಗ್ಲಿ ಹಾಟರ್ ಆಗ್ಲಿ, ನಾವೀಗ ಕ್ವಶನ್ ಕೇಳ್ತೀನಿ. ಕಂಪ್ಯೂಟರ್ ನೋಡ್ರಿ. ಮಿಸ್ಟರ್ ಗಜ್ಮಾ ಅವರೇ, ನಿಮ್ಮ ಮೊದಲನೇ ಪ್ರಶ್ನೆ ಈ ತರ ಇದೆ. ಒಂದು ಆನೆಯು ನೀರೊಳಗಡೆ ಹೋದಾಗ ಯಾವ ತರ ವಾಪಸ್ ಬರುತ್ತೆ? ನಿಮ್ಮ ಮುಂದಿರುವ ಆಪ್ಷನ್ಗಳು: ಆಪ್ಷನ್ ಎ ಕುಂಡ್ಕೊಂತ ಬರ್ತಾ, ಆಪ್ಷನ್ ಬಿ ಹೆಂಗ್ ಹೋಗಿರ್ ತಂಗೆ ವಾಪಸ್ ಬರ್ತಾ, ಆಪ್ಷನ್ ಸಿ ಈಜ್ಕೊಂಡ್ ಬರ್ತಾ, ಆಪ್ಷನ್ ಡಿ ನೆನ್ಕೊಂಡ್ ಬರ್ತಾ. ಸರ್, ಆನೆ ಯಾಕೆ ನೀರಾಗ ಹೋಗಿರ್ತೀರಿ? ನಿನಗೆ ನೀರಾಗ ಹೋಗಿದ್ಬೇಕು, ಏನಿಲ್ಲ ಆನ್ಸರ್ ಹೇಳಿ ರೊಕ್ಕ ಬೇಕು. ರೊಕ್ಕ ಬೇಕು ಸರ್ ನನಗೆ. ಆನ್ಸರ್ ಹೇಳ. ಆನ್ಸರ್ ಇದು ಬಹಳ ಕಷ್ಟ ಐತಿ ಸರ. ಇದು ಆನ್ಸರ್ ಡಿ ನೋಡ್ರಿ. ಆನ್ಸರ್ ಡಿ ನ ಕನ್ಫರ್ಮಾ? ಹ್ಞೂನ್ರಿ, ಕನ್ಫರ್ಮ್. ಲಾಕ್ ಮಾಡಿಸ್ಲಿ? ಮಾಡ್ಸ್ರಿ. ಸರಿ ಗುರುಗಳೇ, ಆಪ್ಷನ್ ಡಿ ನ ಲಾಕ್ ಮಾಡಿ. ನೀವು ಕೊಟ್ಟಿರೋ ಅಂತ ಆನ್ಸರ್ ಕರೆಕ್ಟ್ ಐತೆ ಅನ್ಸುತ್ತ ತಪ್ಪೈತೆ ಅನ್ಸುತ್ತ? ನಾ ಕೊಟ್ಟಿರೋ ಆನ್ಸರ್ ಕರೆಕ್ಟ್ ಐತೋ ತಪ್ಪೈತೋ ಅನ್ನೋ ಗೊತ್ತಿಲ್ಲ ಸರ. ನಾ ಕೊಡುವಂತ ಆನ್ಸರ್ ಅಷ್ಟು ಕರೆಕ್ಟ್ ಆಗಿರ್ತಾವ್ರಿ. ಅವು ಕೇಳಿ ನೋಡ್ರಿ ಬೇಕಾದ್ರೆ ನೀವು. ಹೌದಾ? ಸರಿ ಗುರುಗಳೇ, ಹಂಗಾದ್ರೆ ಕರೆಕ್ಟ್ ಆದ ಆನ್ಸರ್ ನ ತೋರಿಸಿ. ಓ ಮಿಸ್ಟರ್ ಗಜ್ಮಾ ಅವರೇ, ನೀವು 90% ಗೆದ್ದಿದ್ದೀರಾ. ಕರೆಕ್ಟ್ ಆನ್ಸರ್. ಮಿಸ್ಟರ್ ಗಜ್ಮಾ ಅವರೇ, ನಿಮ್ಮ 2ನೇ ಪ್ರಶ್ನೆ ಈ ತರ ಇದೆ. ಒಂದು ಮಣಿಯನ್ನು ಒಬ್ಬ ಮೇಸ್ತ್ರಿ ಕಟ್ಟಲು 20 ದಿನ ತಗೊಳ್ತಾನೆ. ಮತ್ತೆ ಅದೇ ಮಣಿಯನ್ನು 2 ಮೇಸ್ತ್ರಿ ಕಟ್ಟಲು ಎಷ್ಟು ದಿನ ತೆಗೆದುಕೊಳ್ಳುತ್ತಾರೆ? ಆಪ್ಷನ್ ಎ 5 ದಿವಸ, ಆಪ್ಷನ್ ಬಿ 10 ದಿವಸ, ಆಪ್ಷನ್ ಸಿ 15 ದಿವಸ, ಆಪ್ಷನ್ ಡಿ ಯಾವುದೂ ಅಲ್ಲ. ಇನ್ನೇನು ಆಪ್ಷನ್ ಹೇಳಿ ಸರ? ಆಪ್ಷನ್ ಎ 5 ದಿವಸ. ಸರ್, ಆಪ್ಷನ್ ಎ 5 ದಿವಸ ರೀ. ಹೌದಾ? ಸರ್. ಕನ್ಫರ್ಮಾ? ಸರ್, ಕನ್ಫರ್ಮ್. ಲಾಕ್ ಮಾಡಿಸ್ಲಿ? ಮಾಡ್ಸ್ರಿ. ನೋಡಿ ಸರಿಯಾಗಿ ಯೋಚನೆ ಮಾಡಿ. ಆಪ್ಷನ್ ಬಿ ಲಾಕ್ ಮಾಡಿ ಸರ್. ಮತ್ತೆ ಅವಾಗಲೇ ಆಪ್ಷನ್ ಎ ಹೇಳಿದ್ರಿ. ಅದು ಆವಾಗ್ಲೇ ಸರ, ಇದು ಇವಾಗ್ಲೇ ಸರ. ಇದನ್ನ ಲಾಕ್ ಮಾಡ್ರಿ. ಓಕೆ ಗುರುಗಳೇ, ಆಪ್ಷನ್ ಬಿ ನ ಲಾಕ್ ಮಾಡಿ. ಕಂಗ್ರಾಚುಲೇಷನ್ ಮಿಸ್ಟರ್ ಗಜ್ಮಾ ಅವರೇ,
ನೀವು ಸಕ್ಸಸ್ಫುಲ್ ಆಗಿ ಶೋನ ಸೋತಿದ್ದೀರಾ. ಯಾಕ್ ಸಾರ್? ಅಲ್ರಿ, ಕಟ್ಟಿರೋ ಮನೆಯನ್ನ ಇಬ್ರು ಮೇಸ್ತಿ ಹೋಗಿ ಮತ್ತೆ ಏನಕ್ ಕಟ್ತಾರೆ? ಸರ್ ಇದೆಲ್ಲ ಇಲ್ಲಿಗಲ್ ಕ್ವಶನ್, ಇದನ್ನೆಲ್ಲ ಕೇಳಬಾರ್ದು ನೀವು. ನೋಡ್ರಿ ಮಿಸ್ಟರ್ ಗಜ್ಮಾ ಅವ್ರೆ, ಇದು ನನ್ ಶೋ, ನಾನ್ ಹೇಳ್ದಂಗೆ ಕೇಳ್ಬೇಕು. ನೀನ್ ಸೋತಿದ್ಯಾ, ನಡಿ ಆಚೆ. ಸೆಕ್ಯೂರಿಟಿ ಹೊರಗಾಕಪ್ಪ ಇವನ್ನ. ಬ್ಯಾಡ್ ತೋರಿ ಸರ, ನೀವ್ ರೊಕ್ಕ ಕೊಡ್ಲಿಕ್ಕೆ ಏನತ್ತ? ನಾ ಬೇರೆ ಕಡೆ ದುಡ್ಕೊಂಡ್ ತಿಂತೀನಿ, ನಾ ಒಬ್ನ ನೀವೇನ್ ಏನ್ ಬಾಸ್ ದಿಕ್ಕೆ ನಡಿ. ಈಗ ಮಿಸ್ಟರ್ ಗಜ್ಮಾ ಗಣೇಶ್ ಅಂತರು ಸೋತ್ಬಿಟ್ಟು ಹೋದ್ರು. ಈಗ ನಮ್ ನೆಕ್ಸ್ಟ್ ಕಂಟೆಸ್ಟೆಂಟ್ ನ ಕರೆಯೋ ಸಮಯ. ನಮ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಹೆಸರು ಬಂದ್ಬಿಟ್ಟು ಜಟ್ಕಾ ಜಗದೀಶ್. ಮಿಸ್ಟರ್ ಜಟ್ಕಾ ಜಗದೀಶ್, ವೆಲ್ಕಮ್ ಟು ಶೋ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ ಕೋಲ್ಡ್ ಶೀಟ್ ನ ಅಲಂಕರಿಸಿ. ಥ್ಯಾಂಕ್ ಯು ಸರ್. ಹೇಳ್ರಿ ಮಿಸ್ಟರ್ ಜಟ್ಕಾ ಜಗದೀಶ್ ಅವರೇ, ನಿಮ್ ಹೆಸರಿನ ವಿಶೇಷತೆ ಏನು? ನನ್ನ ಹೆಸರು ಬಂದ್ಬಿಟ್ಟು ಜಟಕಾ ಜಗದೀಶ್ ಅಂತ. ಜಟ್ಕಾ ಅಂತ ಯಾಕೆ ಕರೀತಾರ? ಅದು ನಮ್ಮ ಮುತ್ತಾತ ಮತ್ತು ನಮ್ಮ ತಾತ ಅಂತ ನನಗೆ ಹೆಸರು ಬಂತು. ಅವ್ರೇನ್ ಮಾಡ್ತಾ ಇದ್ರು ಜಟ್ಕದ್ದು? ಅವರು ಜಟಕಾ ಓಡಿಸ್ತಾ ಇದ್ರು, ಹಾಗಾಗಿ ನನಗೆ ನನ್ನ ಮೊಮ್ಮಗನಿಗೆ ಹೆಸರು ಇದೇ ಇಡ್ಬೇಕಂತ ಇಟ್ರು ನನಗೆ. ಓ, ತಿಳ್ಕೊಂಬಿಡ್ರಿ ಪ್ರೇಕ್ಷಕರೇ, ಅದು ಜಟ್ಕಾ ಓಡಿಸಿ ಬಂದಿರೋ ಜಟ್ಕಾ ಜಗದೀಶ್. ನೀವು ತಿಳ್ಕೊಂಡ್ರ ಹತ್ರ ಬಂದಿರೋ ಜಟ್ಕಾ ಜಗದೀಶ್ ಅಲ್ಲ. ವೆಲ್, ಜಟ್ಕಾ ಜಗದೀಶ್ ಅವರೇ, ನೀವು ಜಟ್ಕಾ ಹೊಡ್ಕೋತೀರೇನ್ರಿ? ಸರ್ ಸಾರಿ, ಜಟ್ಕಾ ಓಡಿಸ್ತೀರೇನ್ರಿ? ಇಲ್ಲ ಸರ್, ನಾ ಆಟೋ ಓಡಿಸ್ತೀನಿ ಸರ್. ಓ, ಆಟೋ ಡ್ರೈವರಾ ನೀವು? ಹೌದು ಸರ್. ಸರಿ, ಆಲ್ ರೈಟ್ ಮಿಸ್ಟರ್ ಜಟ್ಕಾ ಜಗದೀಶ್ ಅವರೇ, ಒಂದಿಷ್ಟು ವಿಷಯನ ಹೇಳಿದ್ರಿ ನಿಮ್ ಲೈಫ್ ಬಗ್ಗೆ. ಆದ್ರೂ ಇನ್ನೂ ಡೀಟೇಲ್ ಆಗಿ ಕೇಳ್ಬೇಕಂತ ಆಸಕ್ತಿ ಐತೆ ನಮ್ಗೆ ಮತ್ತೆ ನಮ್ ಪ್ರೇಕ್ಷಕರಿಗೆ. ಹೇಳ್ರಿ ನಿಮ್ ಲೈಫ್ ನ ವಿಷಯಗಳ ಬಗ್ಗೆ. ಸರ್, ನಮ್ಮ ವಿಷಯ ಅಂದ್ರೆ ನಿಮ್ಗೆ ಗೊತ್ತಾಗಿದೆ. ನಮ್ಮ ಹೆಸರು ಹೇಗ್ ಬಂತು ಅಂತ ಗೊತ್ತಾಯ್ತು. ಹಾ. ನಾ ಏನ್ ಜಾಬ್ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಹಾ. ಇನ್ನೇನ್ ಹೇಳೋಕೆ ನಮ್ ಸ್ಟೋರಿ ಇಲ್ಲ, ನಮ್ ಲೈಫ್ ಸ್ಟೋರಿ ಇಲ್ಲ. ಡೈರೆಕ್ಟ್ ಆಗಿ ಕ್ವಶನ್ ಕೇಳಿ ಸರ್. ಆಲ್ ರೈಟ್, ನಿಮ್ಮ ಕೋಲ್ಡ್ ಶೀಟ್ ನ ನೀವು ಇನ್ನಷ್ಟು ಕೋಲ್ಡ್ ಮಾಡ್ಕೊರಿ. ನಿಮ್ಮ ಪ್ರಶ್ನೆ ಈ ರೀತಿ ಬರುತ್ತದೆ. ಜಟ್ಕಾ ಜಗದೀಶ್ ಅವರೇ, ನಿಮ್ಮ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಹಾ, ಹೇಳಿ ಸರ್. ದಚ್ಚುವಿನ ಲವರ್ ಯಾರು? ಆಪ್ಷನ್ ಎ ಚಿಪ್ಪಿ ಕೀರ್ತಿ, ಆಪ್ಷನ್ ಬಿ ಆರ್ತಿ, ಆಪ್ಷನ್ ಸಿ ಪೂರ್ತಿ, ಆಪ್ಷನ್ ಡಿ ಬಿಂದುಗೌಡ. ಸರ್, ಆಪ್ಷನ್ಸ್ ಎ ಕಿಪ್ಪಿ ಕೀರ್ತಿ ಲಾಕ್ ಮಾಡಿ. ಹೌದಾ? ಎಸ್. ಲಾಕ್ ಮಾಡ್ಲಾ? ಎಸ್ ಸರ್. ಗುರುಗಳೇ, ಆಪ್ಷನ್ ಎ ನ ಲಾಕ್ ಮಾಡಿ. ಮಿಸ್ಟರ್ ಜಟ್ಕಾ ಜಗದೀಶ್ ಅವರೇ, ಈ ಆನ್ಸರ್ ನಿಮ್ಗ ಕರೆಕ್ಟ್ ಅನ್ಸತ್ತ ತಪ್ಪ ಅನ್ಸತ್ತ? ಸರ್, ಐ ಥಿಂಕ್ ಈಸ್ ರೈಟ್ ಆನ್ಸರ್ ಅನ್ಸುತ್ತೆ ಸರ್. ಓಕೆ, ಈಗ ನಮ್ ಗುರುಗಳು ಹೇಳ್ತಾರ, ನಮ್ ಗುರುಗಳನ್ನ ಕೇಳೋಣ. ಓಕೆ, ಕೇಳೋಣ. ಸರಿ ಗುರುಗಳೇ, ಆನ್ಸರ್ ನ ತೋರಿಸಿ. ಕಂಗ್ರಾಚುಲೇಷನ್ ಮಿಸ್ಟರ್ ಜಟ್ಕಾ ಅವ್ರೆ, ನೀವು ಮೊದಲನೇ ಕ್ವಶನ್ ಅಲ್ಲಿ ಸರಿಯಾದ ಉತ್ತರ ಕೊಟ್ಟು ಗೆದ್ದಿದ್ದೀರಾ. ವೆಲ್, ಮಿಸ್ಟರ್ ಜಟ್ಕಾ ಜಗದೀಶ್ ಅವರೇ, ನಿಮ್ಮ ಎರಡನೇ ಪ್ರಶ್ನೆ ಈ ರೀತಿ ಇರುತ್ತದೆ. ಕ್ಯಾಪಿಟಲ್ ಎಂ ಮತ್ತು ಸ್ಮಾಲ್ ಎಂ ನಡುವಿನ ವ್ಯತ್ಯಾಸ ಎಷ್ಟಿರುತ್ತದೆ? ಆಪ್ಷನ್ ಎ ಇಷ್ಟ ಇರುತ್ತಾ, ಆಪ್ಷನ್ ಬಿ ಇಷ್ಟಿರುತ್ತಾ, ಆಪ್ಷನ್ ಸಿ ಇಷ್ಟಿರುತ್ತಾ, ಆಪ್ಷನ್ ಡಿ ಮುಕ್ಕಳರೇ ಇರುತ್ತಾ? ಆಪ್ಷನ್ಸ್ ಡಿ ಮುಕ್ಕಳರಂಗಿರುತ್ತಾ. ಹೌದಾ? ಎಸ್ ಸರ್. ಲಾಕ್ ಮಾಡ್ಲಾ? ಲಾಕ್ ಮಾಡಿ ಸರ್. ಗುರುಗಳೇ, ಆಪ್ಷನ್ ಡಿ ಮುಕ್ಕಳರೇ ಇರುತ್ತಾ. ಲಾಕ್ ಮಾಡ್ರಿ. ಕಂಗ್ರಾಚುಲೇಷನ್ ಮಿಸ್ಟರ್ ಜಟ್ಕಾ ಜಗದೀಶ್ ಅವರೇ, ನೀವು ಈ ಉತ್ತರಕ್ಕೆ ಸರಿಯಾದ ಆನ್ಸರ್ ಕೊಟ್ಟಿದ್ದೀರಾ. ಇದರಿಂದ ನೀವು ಗೆದ್ದಿದ್ದೀರಾ. ಎಸ್ ಸರ್. ವೆಲ್, ಮಿಸ್ಟರ್ ಜಟ್ಕಾ ಜಗದೀಶ್ ಅವರೇ, ನಿಮ್ ಮೂರನೇ ಕ್ವಶನ್ ಬಿಟ್ಟ ಸ್ಥಳ ಇರುತ್ತಾ. ಹಾ ಸರ್. ಆ ಕ್ವಶನ್ ಈ ರೀತಿ ಐತೆ. ಡ್ಯಾಶ್ ನಾನ್ ಗಂಡ್ಸಲ್ಲ. ಆಪ್ಷನ್ ಎ ಹೌದು, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ಮೇಲಿನ ಎರಡು, ಆಪ್ಷನ್ ಡಿ ಯಾವ್ದು ಅಲ್ಲ. ಆಪ್ಷನ್ಸ್ ಡಿ ಯಾವುದು ಅಲ್ಲ. ಹೌದಾ? ಎಸ್ ಸರ್. ಏನಾದ್ರು ಡೌಟ್ ಇದೆಯಾ? ಡೌಟ್ ಇಲ್ಲ. ಲಾಕ್ ಮಾಡ್ಲಾ? ಲಾಕ್ ಮಾಡಿ. ಗುರುಗಳೇ, ಆಪ್ಷನ್ ಡಿ ಯಾವ್ದು ಅಲ್ಲ. ಲಾಕ್ ಮಾಡಿ. ಕಂಗ್ರಾಚುಲೇಷನ್ ಜಟ್ಕಾ ಜಗದೀಶ್ ಅವರೇ, ನೀವು ಇದಕ್ಕೂ ಸರಿಯಾದ ಆನ್ಸರ್ ಕೊಟ್ಟು ಗೆದ್ದು ಬಿಟ್ಟಿದ್ದೀರಾ. ಎಸ್ ಸರ್. ಸರ್, ನಾ ಇದುವರೆಗಾದ್ರೂ ಆನ್ಸರ್ ಕರೆಕ್ಟ್ ಆಗಿ ಹೇಳ್ತೀನಲ್ಲ, ನಾ ಎಷ್ಟು ಅಮೌಂಟ್ ಗೆದ್ದೀನಿ ಸರ್? ಹೇಳ್ತೀನಿ ಮಿಸ್ಟರ್ ಜಟ್ಕಾ ಜಗದೀಶ್ ಅವರೇ, ನಾವು ಹೇಳಕ್ಕಿಂತ ಮುಂಚೆ ಮುಂದಿನ ಕ್ವಶನ್ ನೋಡೋಣ. ಓಕೆ ಸರ್. ನಿಮ್ ಮುಂದಿನ ಕ್ವಶನ್ ಈ ರೀತಿ ಇರುತ್ತಾ. ಬ್ಲ್ಯಾಕ್ ಮನಿ ಎಷ್ಟು ಬ್ಲ್ಯಾಕ್ ಆಗಿರುತ್ತದೆ? ಆಪ್ಷನ್ ಎ ರೆಡ್ ಬ್ಲ್ಯಾಕ್, ಆಪ್ಷನ್ ಬಿ ವೈಟ್ ಬ್ಲ್ಯಾಕ್, ಆಪ್ಷನ್ ಸಿ ಬ್ಲ್ಯಾಕ್ ಬ್ಲ್ಯಾಕ್, ಆಪ್ಷನ್ ಡಿ ಯೆಲ್ಲೋ ಬ್ಲ್ಯಾಕ್. ಆಪ್ಷನ್ ಸಿ ಬ್ಲ್ಯಾಕ್ ಬ್ಲ್ಯಾಕ್. ಹೌದಾ? ಹಾ ಸರ್. ಲಾಕ್ ಮಾಡಿಸ್ಲಿ? ಎಸ್ ಸರ್. ಗುರುಗಳೇ, ಆಪ್ಷನ್ ಸಿ ಬ್ಲ್ಯಾಕ್ ಬ್ಲ್ಯಾಕ್ ಲಾಕ್ ಮಾಡಿ. ಮಿಸ್ಟರ್ ಜಟ್ಕಾ ಜಗದೀಶ್ ಅವರೇ, ನೀವು ಈ ಕ್ವಶನ್ ಕರೆಕ್ಟ್ ಆನ್ಸರ್ ಕೊಟ್ಟು ಗೆದ್ಬಿಟ್ಟಿದ್ದೀರಾ. ಎಸ್ ಸರ್. ಜಟ್ಕಾ ಹೊಡೆ ಏನ್ ಹೇಳಿದ್ರು ಕರೆಕ್ಟ್ ಆನ್ಸರ್ ಹೇಳತ್ತಲ್ಲ. ಆಯ್ತು, ತಡಿಯೋಂಗೆ ಈಗ
ಆಲ್ರೈಟ್ ಮಿಸ್ಟರ್ ಜಟ್ಕಾ ಜಗದೀಶ್ ಅವರೇ, ನಿಮ್ ಮುಂದಿನ ಕ್ವಶನ್ ಈ ರೀತಿ ಇರುತ್ತೆ. ಬದುಕು 4 ದಿನದ ಸಂತಿ, ಆದ್ರೂ 5ನೇ ದಿನ ಮಾರ್ಕೆಟ್ ಹಾಕಿರುತ್ತೆ. ಆಪ್ಷನ್ ಎ 50-50, ಆಪ್ಷನ್ ಬಿ ಫೋನ್ ಅ ಫ್ರೆಂಡ್, ಆಪ್ಷನ್ ಸಿ ಆಡಿಯನ್ಸ್ ಕಾಲ್, ಆಪ್ಷನ್ ಡಿ ಫ್ಲಿಪ್ ದ ಕ್ವಶನ್. ಸರ್ ಅದೇನು ಆಪ್ಷನ್ ಲೈಫ್ ಲೈನ್ ಸರ್? ಓ ಆಪ್ಷನ್ಸ್ ಅದಾವು, ನೀವು ಆನ್ಸರ್ ಹೇಳು. ಏನ್ ಹೇಳ್ಬೇಕು ಮಾರ, ಒಂದು ತಿಳಿಯೋದು ಸರ್. ಆಪ್ಷನ್ ಸಿ 50-50 ತಗೊಂಬಿಡಿ ಸರ್. 50-50ನಾ? ಓಕೆ ಗುರುಗಳೇ, ರಾಂಗ್ ಆನ್ಸರ್ನ ತೆಗೆದ್ಬಿಡಿ. ಸರ ಏನ್ರಿ 2 ಆಪ್ಷನ್ಸ್ ಹೌದಲ್ಲ? ಹೌದು, ಮತ್ ನೀ 50-50 ಚೂಸ್ ಮಾಡಿ, ಅದಕ್ಕೆ 2 ಹೋದವು. ಈಗ ಉಳಿದಿದ್ರಾಗ ಹೇಳು. ಸರ್ ಯಾವ ಹೇಳಿ ಸರ್. ಒಂದು ಫೋನ್ ಆಫ್ ಫ್ರೆಂಡ್ ಉಳ್ದೈತಿ, ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಫ್ಲಿಪ್ ದ ಕ್ವಶನ್ ಉಳ್ದೈತಿ. ಸರ್ ಫೋನ್ ಆಫ್ ದ ಫ್ರೆಂಡ್ ಲಾಕ್ ಮಾಡಿ. ಓಕೆ ಗುರುಗಳೇ, ಇವ್ರ ಯಾರಾದ್ರೂ ಒಬ್ರು ಫ್ರೆಂಡ್ಗೆ ಕನೆಕ್ಟ್ ಮಾಡಿ. ಸರ್ ಆಪ್ಷನ್ಸ್ ಏನು ಲೈಫ್ ಲೈನ್ ಸರ್ ಇದು? ಅವು ಆಪ್ಷನ್ಸ್ ಕಣಯ್ಯ, ಮಾತಾಡು. ಓಕೆ ಸರ್, ನಮ್ಮ ಫ್ರೆಂಡಿಗೆ ಕನೆಕ್ಟ್ ಮಾಡಿ. ಮಾಡ್ರಿ. ಕುಮಾರ, ನಮ್ಮ ಮೊಬೈಲ್ ಕರೆನ್ಸಿ ಖಾಲಿಯಾಗೈತಿಪ್ಪ, ಅವ್ನ ಮೊಬೈಲಾಗ ಫೋನ್ ಹಚ್ಚಿ ಕೇಳ. ಜಟ್ಕ ಅವ್ರೆ, ನೀವೇ ಮಾಡ್ರಿ ನಿಮ್ ಫ್ರೆಂಡಿಗೆ ಫೋನ್. ಹಲೋ ದೋಸ್ತ. ಹಲೋ ಒಂದ್ ಹೆಲ್ಪ್ ಆಗ್ಬೇಕಾಯ್ತು ದೋಸ್ತ, ನನ್ ಕಡೆ ರೊಕ್ಕ ಇರ್ತಿಲ್ಲ. ಈಗ ಏನ್ ತಿಳಿ ಮಾಡಿ ನೀನು ಫೋನ್ ಇಟ್ಬಿಡಿ. ದೋಸ್ತ. ಹಲೋ ಹಲೋ ಸರ್, ನಾ ಇನ್ನೊಂದು ಫ್ರೆಂಡಿಗೆ ಹಚ್ತೀನಿ ಸರ್. ಹಂಗೆಲ್ಲ ಬರಲ್ಲ, ಒಬ್ಬಂಗ್ ಒಂದೇ ಚಾನ್ಸ್ ಮುಗಿಯತ್. ಈಗ ಇರೋದು ಒಂದೇ ಆಪ್ಷನ್, ಫ್ಲಿಪ್ ದ ಕ್ವಶನ್ ಐತಿ, ಚೂಸ್ ಮಾಡ್ತಿ. ಸರ್ ಫ್ಲಿಪ್ ದ ಕ್ವಶನ್ ಅಂದ್ರೆ ಏನು ಸರ್? ಈ ಕ್ವಶನ್ ತಗದ್ ಬೇರೆ ಕ್ವಶನ್ ಹಾಕ್ತೀನಿ. ಆಯ್ತು ಸರ್, ಹಾಕಿ. ಓಕೆ ಮಿಸ್ಟರ್ ಜಟ್ಕಾ ಅವರೇ, ನಿಮ್ಮ ಮುಂದಿನ ಪ್ರಶ್ನೆ. ಸರ ಈ ಪ್ರಶ್ನೆ ಎಷ್ಟು ಅಮೌಂಟಿಗೆ ಅಂತ ಹೇಳಿಲ್ಲ ಅಂದ್ರ ಚುಟ್ ಬಿಡ್ತೀನಿ ಸರ್. ಕೂಲ್ ಡೌನ್ ಮಿಸ್ಟರ್ ಜಟ್ಕಾ, ಕೂಲ್ ಡೌನ್. ಕೂತ್ಕೋ, ಹೇಳ್ತೀನಿ, ಕೂತ್ಕೋ. ನಿನ್ನ ಮುಂದಿನ ಪ್ರಶ್ನೆ ಸುಮಾರು. ಮಿಸ್ಟರ್ ಜಟ್ಕಾ, ನಿಮ್ಮ ಮುಂದಿನ ಪ್ರಶ್ನೆ 1 ಕೋಟಿ ರೂಪಾಯಿದಾಗಿರುತ್ತದೆ. ಓಕೆ ಮಿಸ್ಟರ್ ಜಟ್ಕಾ, ನಿಮ್ಮ 1 ಕೋಟಿ ರೂಪಾಯಿ ಪ್ರಶ್ನೆ ಈ ರೀತಿ ಇರುತ್ತಾ? ಎಸ್ ಸರ್, ಹೇಳಿ ಸರ್. 1 ಮಗ್ಲ 1 ಇಟ್ರ ಏನಾಗುತ್ತ? ಆಪ್ಷನ್ ಎ 1 ಆಗುತ್ತ, ಆಪ್ಷನ್ ಬಿ 2 ಆಗುತ್ತ, ಆಪ್ಷನ್ ಸಿ 11 ಆಗುತ್ತ, ಆಪ್ಷನ್ ಡಿ ಏನ್ ಬೇಕಾರ್ ಆಗುತ್ತ. ಸರ್ ಯಾವ್ದಾಗುತ್ತೆ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗತೈತಿ ಸರ್ ನನಗೆ. ನೋಡಿ, ಯೋಚನೆ ಮಾಡಿ ಹೇಳು. 1 ಕೋಟಿ ರೂಪಾಯಿ ಬರ್ತಾ ಗೆದ್ರ? ಸರ್ ಕೋಟಿ ರೂಪಾಯಿ ಗೆಲ್ಲಿ ಬೀಳಿ, ಆಪ್ಷನ್ ಡಿ ಯಾವ್ದು ಬೇಕಾದ್ರೆ ಆಗುತ್ತೆ. ಹೌದಾ? ಹಾ ಸರ್, ಲಾಕ್ ಮಾಡ್ಲಿ? ಲಾಕ್ ಮಾಡಿ ಸರ್. ಗುರುಗಳೇ, ಆಪ್ಷನ್ ಡಿ ಎಷ್ಟು ಬೇಕಾಗುತ್ತೆ, ಲಾಕ್ ಮಾಡ್ರಿ. ಮಿಸ್ಟರ್ ಜಟ್ಕಾ ಅವ್ರೆ, ಅದಂಗೆ ಎಷ್ಟು ಬೇಕಾರಾಗತ್ತ? ಸರ್ 1+1 ಕುಡಿದ್ರೆ ಎಷ್ಟು ಬೇಕಾದ್ರೆ ಆಗುತ್ತೆ. ಅವ್ರ ಕೆಪಾಸಿಟಿ ಮೇಲೆ ಬಿಟ್ಟಿದ್ದು ಸರ್ ಅದು, ಅದಕ್ಕೆ ಯಾವ್ದು ಬೇಕಾಗುತ್ತೆ. ಹೌದಾ? ಹಾ ಸರ್. ಗುರುಗಳೇ, ನಮ್ಮ ಜಟ್ಕಾ ಅವರು ರೈಟ್ ಆನ್ಸರ್ ಹೇಳ್ಯಾರೋ ತಪ್ಪು ಆನ್ಸರ್ ಹೇಳ್ಯಾರ? ತೋರಿಸ್ರಿ. ಏನ್ ಅನ್ಸುತ್ತಾ, ನೀವು 1 ಕೋಟಿ ರೂಪಾಯಿ ಗೆದ್ರಿ ಅನ್ಸುತ್ತಾ? ಹಾ ಸರ್, ಗೆಲ್ಬೋದು. ಐ ಹೋಪ್ ಗೆಲ್ಲಿ. ಓ ಮಿಸ್ಟರ್, ಕಂಗ್ರ್ಯಾಚುಲೇಷನ್ಸ್, ನೀವು 1 ಕೋಟಿ ರೂಪಾಯಿ ಗೆದ್ಬಿಟ್ಟಿದ್ದೀರಾ. ನೀವೇ ಕೋಟ್ಯಾಧಿಪತಿ ಆಗ್ಬಿಟ್ಟೆ ಅಂತೂ ಇಂತು. ಹಾ ಜಟ್ಕಾ ಅವ್ರೆ, ನಿಮ್ ಚೆಕ್ ಬರಿತೀನಿ. ತೋರಿ ಮಿಸ್ಟರ್ ಜಟ್ಕಾ, ನೀವು ಗೆದ್ದಿದ್ದೀರಾ 1 ಕೋಟಿ ರೂಪಾಯಿ. ಸರ್ ಇದು ಬರೀ 25 ಲಕ್ಷ ಮಾತ್ರ ಇದೆ ಸರ್. ಹೌದಪ್ಪ, 25 ಲಕ್ಷನ ಇರೋದು. ಅದಕ್ಕೆ ಕಂಪ್ಯೂಟರ್ ಬಿಲ್ ಯಾರು, ಟೇಬಲ್ ಬಿಲ್ಲು, ಕುರ್ಚಿ ಬಿಲ್ಲು, ಟೆಕ್ನಿಷಿಯನ್ಸ್, ಎಡಿಟರ್ಸ್ದು, ಸ್ಟೇಜ್ ಇಂದು ಎಲ್ಲ ಕಟ್ಬೇಕು. ಎಲ್ಲ ಕಟ್ಟಾಗಿ ಅಷ್ಟು ಉಳಿದೈತಿ. ಬೇಕು ಬೇಡ? ಸರ್ ಇಷ್ಟೇ ಇರಲಿ ಸರ್, ನಾ ಹೋಗ್ತೀನಿ ಸರ್. ಇರೋಪ್ಪ. ಸರ್ ಇಲ್ಲ ಸರ್, ಇರೋ. ಆಗಲ್ಲ ಸರ್. ಏನೋ ಮರ, ನಮಸ್ಕಾರ ಸರ್. ಬರ್ರ ಇಲ್ಲಿ ಸರ್. ಅದೇನ್ ಸರ್ ಗ್ಯಾಂಗ್ ಇಂದ ಬಂತು ಗಿಫ್ಟ್ ಹ್ಯಾಂಪರ್ ತಗೊಳ್ಳಿ, ಇದೊಂದು ಪ್ರೈಸ್ ತಗೊಳ್ಳಿ. ಕೊಡ್ತೀರಿ? ಇನ್ನೊಂದು 25 ರೂಪಾಯಿ ಚೆಕ್ ಬರ್ಸ್ಕೊಡಿ ಸರ್. ಬಾಯ್ಲಿ, ಅದೊಂದು ಚೆಕ್ ಕೊಟ್ಟು ಬೇಡ ಸರ್.
ಪ್ರೇಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಪ್ರೋಗ್ರಾಮ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥ ಪ್ರಕರಣಗಳನ್ನ ಹಿಡ್ಕೊಂಡ್ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡದ ಕೋಟ್ಯಾಧಿಪತಿ ಸೀಸನ್ 1.